ಹಾಯ್ ಹಲೋ ನಮಸ್ಕಾರ. ಲಯ ಸಂಗೀತ ಲೋಕ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ನಾನು ನಿಮ್ಮೆಲ್ಲರ ಪ್ರೀತಿಯ ಮುದ್ದು ಚಿಕ್ಕಯ್ಯ ಅಂದರೆ ಚಿಕ್ಕಪ್ಪ ಸನದಿ. ಸ್ನೇಹಿತರೆ, ಮೊಟ್ಟ ಮೊದಲಿಗೆ ಲಯ ಸಂಗೀತ ಲೋಕ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೂ 79ನೇ ಸ್ವಾತಂತ್ರ್ಯ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು. ಸ್ನೇಹಿತರೆ, ನಮ್ಮ ಲಯ ಸಂಗೀತ ಲೋಕ ಯೂಟ್ಯೂಬ್ ಚಾನಲಲ್ಲಿ ರೆಕಾರ್ಡಿಂಗ್ ಸ್ಟುಡಿಯೋಗೆ ಸಂಬಂಧಪಟ್ಟಿರ್ತಕ್ಕಂಥ FL ಸ್ಟುಡಿಯೋ, ಕ್ಯೂಬಸ್ 5 ಮತ್ತು ಕ್ಯೂಬಸ್ 14 ಈ ಸಾಫ್ಟ್ವೇರ್ಗಳ ಮೇಲೆ ನಾವು ಟ್ಯುಟೋರಿಯಲ್ಸನ್ನು ಮಾಡಿ ಹಾಕ್ತಾಯಿದ್ದೀನಿ. ತಾವೆಲ್ಲರೂ ಸಹಕರಿಸ್ತಾ ಇದ್ದಾರೆ. ತಮ್ಮೆಲ್ಲರಿಗೂ ಅನಂತ ವಂದನೆಗಳು. ಇವತ್ತು ಭಾಳ ದಿನಗಳಿಂದ ಕೆಲವು ಜನ ಸ್ನೇಹಿತರು ಕಮೆಂಟ್ ಮುಖಾಂತರ ಕೇಳಿದ್ದಾರೆ, ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿದ್ದಾರೆ, DJ ರಿಮಿಕ್ಸ್ ಮಾಡೋದು ಹೇಗೆ ಹೇಳ್ಕೊಡಿ ಅಂತ ಹೇಳಿ. ಆ ಟಾಪಿಕನ್ನು ನಾನು ಇವತ್ತು ತಮ್ಮ ಮುಂದೆ ತೆಗೆದುಕೊಂಡು ಬರ್ತಾ ಇದ್ದೀನಿ. ಯಾರೆಲ್ಲ ಇನ್ನೂ ಲಯ ಸಂಗೀತ ಲೋಕ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನನ್ನು ಪ್ರೆಸ್ ಮಾಡಿ, ಆಲನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಮ್ಮ ವಿಡಿಯೋಗಳು ತಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಿಮ್ಮೆಲ್ಲ ಸ್ನೇಹಿತರಿಗೂ ಶೇರ್ ಮಾಡಿ. ಬನ್ನಿ ಸ್ನೇಹಿತರೆ, ತಡ ಮಾಡೋದು ಬೇಡ, ನಾವೀಗ ಕಂಪ್ಯೂಟರ್ ಸ್ಕ್ರೀನ್ಗೆ ಹೋಗೋಣ. ಸ್ನೇಹಿತರೆ, ನಾನು ಆಲ್ರೆಡಿ FL ಸ್ಟುಡಿಯೋನ ಓಪನ್ ಮಾಡಿ ಪ್ರಾಜೆಕ್ಟನ್ನು ಸೇವ್ ಮಾಡಿದ್ದೀನಿ. ಈಗ ನೋಡಿ, ನಾನು ಕನ್ನಡ ಜನಪದ ಗೀತೆಯನ್ನು ನಾನಿಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಈಗ ಇದರಲ್ಲಿ ಯಾವುದಪ್ಪ ಅಂತಂದರೆ ಕೆಂಪನಗಲ್ಲದ ಪೂರಿ MD ಆನಂದ್ ಅವರು ಹಾಡಿರ್ತಕ್ಕಂಥ ಒಂದು ಜನಪದ ಗೀತೆಯನ್ನು ನಾನೀಗ ರಿಮಿಕ್ಸ್ ಮಾಡ್ತಾಯಿದ್ದೀನಿ. ನಾನು ಅದನ್ನು ವಾಯ್ಸು ಮತ್ತು ಮ್ಯೂಸಿಕ್ ಸಪ್ರೇಟ್ ಮಾಡ್ಕೊಂಡಿದ್ದೀನಿ. ಅದರಲ್ಲಿ ನಾವು ಮ್ಯೂಸಿಕ್ DJ ಬೀಟನ್ನು ಯಾವ ರೀತಿ ಕ್ರಿಯೇಟ್ ಮಾಡೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ. ನೆಕ್ಸ್ಟ್ ವಿಡಿಯೋದಲ್ಲಿ ಮ್ಯೂಸಿಕನ್ನು ಅದ್ರ ಜೊತೆಗೆ ಯಾವ ರೀತಿ ಮಾಡೋದು ಮತ್ತು ಜೊತೆಗೆ ಮಾಸ್ಟ್ರಿಂಗ್ ಯಾವ ರೀತಿ ಮಾಡೋದು ಅನ್ನೋದು ಕೂಡ ನಾನು ನಿಮಗೆ ಹೇಳ್ಕೊಡ್ತೀನಿ. ಮಿಕ್ಸಿಂಗ್, ಮಾಸ್ಟ್ರಿಂಗ್ ಎಲ್ಲವೂ ಈ ಒಂದು ಕ್ಲಾಸಲ್ಲಿ ಇರುತ್ತೆ. ಈ ಮೊದಲಿಗೆ ನಾವು ಬೀಟ್ ಮೇಕಿಂಗನ್ನು ಯಾವ ರೀತಿ ಮಾಡೋದು ಅನ್ನೋದನ್ನು ನೋಡೋಣ. ಸಮಯ ಇದ್ದರೆ ಮ್ಯೂಸಿಕ್ ಕೂಡ ಹೆಂಗೆ ಮಾಡೋದು ಅದ್ರ ಜೊತೆಗೆ ಅನ್ನೋದು ಕೂಡ ಹೇಳ್ಕೊಡ್ತೀನಿ. ಇಲ್ಲ ಅಂತಂದರೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ತಮಗೆ ತಿಳಿಸ್ಕೊಡ್ತೀನಿ. ನೋಡಿ, ಮೊದಲಿಗೆ ನಾವು ಯಾವುದಾದ್ರೂ ಒಂದು ಸಾಂಗ್ ಅಥವಾ ವೋಕಲ್ ಮಿಕ್ಸಿಂಗ್ ಇದ್ದರೆ ಅದನ್ನು ಈ ರೀತಿ ನಾವು ಇದರಲ್ಲಿ ಡ್ರ್ಯಾಗ್ ಆ್ಯಂಡ್ ಡ್ರಾಪ್ ಮಾಡಿ ಪ್ಲೇ ಲಿಸ್ಟಲ್ಲಿ ಹಾಕ್ಕೊಳ್ಬೇಕು. ಅದಾದ ನಂತರ ಇಲ್ಲಿ ಕಾರ್ನರಲ್ಲಿ ಇಲ್ಲಿ ನೋಡಿ, ಮತ್ತೆ ಒಂದು ಸಾರಿ ತೋರಿಸ್ತಾ ಇದ್ದೀನಿ. ಇಲ್ಲಿ ಕಾರ್ನರಲ್ಲಿ ಒಂದು ಮಾರ್ಕ್ ಇದೆ, ಆಡಿಯೋ ಮಾರ್ಕ್ ಇದೆ. ಆ ಆಡಿಯೋ ಮಾರ್ಕ್ ಮೇಲೆ ನೀವು ಇದರ ಮೇಲೆ ನೋಡಿ, ನಂದು ಮಾರ್ಕರ್ ಕಾಣಿಸ್ತಾ ಇದೆಯಲ್ಲ, ಇದರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಇದರಲ್ಲಿ ಆಪ್ಷನ್ಗಳು ಬರುತ್ತೆ. ಇವೆಲ್ಲವೂ ನಮಗೆ ಬೇಕಾಗಿಲ್ಲ, ಇದರಲ್ಲಿ 1 ಅಥವಾ 2 ಮಾತ್ರ ನಮಗೆ ಬೇಕಾಗತ್ತೆ. ಏನಪ್ಪ ಅಂತಂದರೆ ಡಿಟೆಕ್ಟ್ ಟೆಂಪೋ ಅಂತ ಇದೆಯಲ್ಲ, ಇದರ ಮೇಲೆ ಕ್ಲಿಕ್ ಮಾಡಿ. ಡಿಟೆಕ್ಟ್ ಟೆಂಪೋ ಅಂತ ಕ್ಲಿಕ್ ಮಾಡಿದ ನಂತರ 75 to 150 ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ನೋಡಿ, ಮತ್ತೆ ಒಂದು ಸಾರಿ ತೋರಿಸ್ತಾ ಇದ್ದೀನಿ. 75 to 150 ಇದನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಈಗ ಇದರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಅದು ಸ್ವಲ್ಪ ಹೊತ್ತು ಅದು ಪ್ರೊಸೆಸಿಂಗ್ ತಗೊಳುತ್ತೆ. ಇದು 115.560 ಅಂದರೆ 115 BPM ಇದೆ. ಈಗ ನಾನು ಎಸ್ ಕೊಡ್ತೀನಿ. ಹಲೋ 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 ಹಲೋ. ಎಸ್ ಕೊಟ್ಟ ನಂತರ ಇಲ್ಲಿ ನೋಡಿ, ಇಲ್ಲಿ ನಮ್ಮ ಟೆಂಪೋ 115. ಇಲ್ಲಿ ನೋಡಿ, ನಾನು ಕಂಟಿನ್ಯೂ ಕೊಟ್ಟ ನಂತರ ಇಲ್ಲಿ 115 BPM ತೋರಿಸ್ತಾ ಇದೆ. ಆದರೆ ನಾನು ಇದನ್ನು ಏನು ಮಾಡ್ತೀನಿ ಅಂದರೆ ಸ್ವಲ್ಪ DJ ಫಾಸ್ಟ್ ಬೇಕಾಗಿರೋದ್ರಿಂದ ನಾನು ಇದರ ಮೇಲೆ ರೈಟ್ ಕ್ಲಿಕ್ ಮಾಡಿ ನಾನು 140 BPM ಸೆಲೆಕ್ಟ್ ಮಾಡ್ತೀನಿ. ಸೆಲೆಕ್ಟ್ ಮಾಡಿದ ನಂತರ ನೀವು ಏನು ಮಾಡಬೇಕಪ್ಪ ಅಂತಂದರೆ ಅದು 140ಗೆ ಡೈರೆಕ್ಟಾಗಿ ಸೆಲೆಕ್ಟ್ ಆಗಿರೋದಿಲ್ಲ. ನೀವು ಮತ್ತೆ ಒಂದು ಸರಿ ಇಲ್ಲಿ ಈ ಕಾರ್ನರಲ್ಲಿ ಕ್ಲಿಕ್ ಮಾಡಿ, ಫಿಟ್ ಟು ಟೆಂಪೋ ಅಂತ ಇದೆಯಲ್ಲ, ಇದರ ಮೇಲೆ ಕ್ಲಿಕ್ ಮಾಡಿ. ಮತ್ತು 75 to 150 75ರಿಂದ 150 BPM ಒಂದು ಇದರಲ್ಲಿ ನಾವು ಸೆಲೆಕ್ಟ್ ಮಾಡ್ಕೊಳ್ಬೇಕು. ಈಗ ನಾನು ಕ್ಲಿಕ್ ಮಾಡಿದ ನಂತರ ಪ್ರೊಸೆಸಿಂಗ್ ಮತ್ತೆ ಸ್ಟಾರ್ಟ್ ಆಗುತ್ತೆ.
ಕೆಂಪನ ಗಲ್ಲದ ಪೂರಿ ಒಳ್ಳಿ ನೋಡಬ್ಯಾಡ ನನ್ನ ಮಾರಿ. ಈಗ ಅದು ಫಾಸ್ಟಾಗಿ ತೋರಿಸ್ತಾ ಇದೆ. ನೀವು ಏನು ಮಾಡಬೇಕಪ್ಪ ಅಂತಂದರೆ ಇದರಲ್ಲಿ ಕೆಲವು ಲೂಪ್ಸ್ಗಳನ್ನು ಆ್ಯಡ್ ಮಾಡ್ಕೊಳ್ಬೇಕಾಗತ್ತೆ. ಅಂದರೆ ಕೆಲವು ಕಿಕ್ಕು ಬೇಸು ಇವೆಲ್ಲ ನಾವು ಸ್ಯಾಂಪಲನ್ನು ಇದರಲ್ಲಿ ಆ್ಯಡ್ ಮಾಡ್ಕೊಳ್ಬೇಕು. ಈಗೇನು ಮಾಡಬೇಕಪ್ಪ ಅಂತಂದರೆ ಸರ್ ಹೊರಗಡೆದು ನೀವು ಹೊರಗಡೆ ಇರೋದು ತೊಗೊಂಡ್ರೂ ಒಳ್ಳೆಯದು, ಇಲ್ಲ ಅಂತಂದರೆ ಹೊರಗಡೆದು ನಿಮ್ಮ ಹತ್ರ ಯಾವುದು ಒಂದು ಪ್ಯಾಕ್ ಇಲ್ಲ, ಸ್ಯಾಂಪಲ್ ಪ್ಯಾಕ್ ಇಲ್ಲ ಅಂತಂದರೆ ನೀವೇನು ಮಾಡೋದಂದರೆ ಆಟೋಮೆಟಿಕ್ಕಾಗಿ ನಿಮ್ಮ ಆ್ಯಪಲ್ ಸ್ಟುಡಿಯೋದಲ್ಲಿ ಸ್ಟಾಕ್ ಪ್ಯಾಕ್ ಇರುತ್ತೆ. ಇದ್ರ ಮೇಲೆ ನೋಡಿ ಇಲ್ಲಿ ಕ್ಲಿಕ್, ಇಲ್ಲಿ ಎಫೆಕ್ಟ್ಸ್ ಇಲ್ಲಿ ಎಲ್ಲ ಇವು ಬರುತ್ತೆ. ಈಗ ನೀವು ಇದರ ಮೇಲೆ ಕ್ಲಿಕ್ ಮಾಡಿದ ನಂತರ ಇದರಲ್ಲಿ ಪ್ಯಾಕ್ ಅಂತ ಸಿಗುತ್ತೆ ನಿಮಗೆ. ಇಲ್ಲಿ ನೋಡಿ ಪ್ಯಾಕ್ ಅಂತ ಇದೆ, ಇದರ ಮೇಲೆ ಕ್ಲಿಕ್ ಮಾಡಿ. ಡ್ರಮ್ಸ್ ಇದೆ, ಡ್ರಮ್ಸ್ ಮೋಡ್ ಆಡಿಯೋ ಅಂತ ಇದೆ, ಫ್ಲೆಕ್ಸ್, ಇನ್ಸ್ಟ್ರೂಮೆಂಟು, ಲೀಗಲ್ ಲೂಪ್ಸ್ ಇವೆಲ್ಲ ಬರುತ್ತೆ. ಇದರಲ್ಲಿ ನಮಗೆ ಇವೆರಡರಲ್ಲಿ ಯಾವುದಾದ್ರೂ ಒಂದನ್ನು ನಾವೀಗ ತಗೊಳ್ಳೋಣ. ಇಲ್ಲಿ ನೋಡಿ ಕಿಕ್ ಇದೆ, ಹೈಟ್ಸ್ ಇದೆ, ಸಿಂಬಲ್ಸ್ ಇದೆ, ಕ್ಲಾಪ್ಸ್ ಇದೆ, ಆಮೇಲೆ ಫ್ರಿಕಷನ್ ಇದೆ, ಸ್ನೇರ್ ಇದೆ, ಶೇಕರ್ಸ್ ಇದೆ, ಎಲ್ಲವೂ ನಾವು ಇದರಲ್ಲಿ ಯಾವ್ದು ಬೇಕೋ ಅದನ್ನು ನಾವು ಆ್ಯಡ್ ಮಾಡ್ಕೊಳ್ಬೇಕು. ಮೊದಲಿಗೆ ಏನು ಮಾಡಬೇಕಪ್ಪ ಅಂತಂದರೆ ಈಗ ನೋಡಿ ಒಂದು ಸರಿ ಬೀಟ್ ಚೆಕ್ ಮಾಡ್ಕೊಳ್ಳಿ. ನಾನು ಮೆಟ್ರೋನಮನ್ನು ಆನ್ ಮಾಡ್ತೀನಿ. ಡೈರೆಕ್ಟಾಗಿ ಎಲ್ಲಿ ಸ್ಟಾರ್ಟ್ ಆಗ್ತಾ ಇದೆ, ಗಲ್ಲದ ಪೂರಿ ಒಳ್ಳಿ ನೋಡಬ್ಯಾಡ ನನ್ನ ಮಾರಿ. ಮೈ ಮರೆತು ಕುಂತಾಗ ಮೀನ. ಈಗ ನಾವು ಇದು ಕಿಕ್ ಎಲ್ಲಿ ಸ್ಟಾರ್ಟ್ ಆಗ್ತಾ ಇದೆ, ಇಲ್ಲಿ ಸ್ಟಾರ್ಟ್ ಆಗ್ತಾ ಇದೆ. ಕೆಂಪ ಅನ್ನೋ ಶಬ್ದ ಬರುತ್ತಲ್ಲ, ಅಲ್ಲಿ ಕಿಕ್ ಸ್ಟಾರ್ಟ್ ಆಗುತ್ತೆ ನೋಡಿ. ಗಲ್ಲದ ಪೂರಿ ಒಳ್ಳಿ ನೋಡಬ್ಯಾಡ, ಕೆಂಪನ ಗಲ್ಲದ ಪೂರಿ ಒಳ್ಳಿ ನೋಡಬ್ಯಾಡ ನನ್ನ ಮಾರಿ. ಮೈ ಮರೆತು ಕೆಂಪನ ಗಲ್ಲದ ಪೂರಿ ಒಳ್ಳಿ. ಈಗ ಇದನ್ನು ಸೇವ್ ಮಾಡ್ಕೊಳ್ಳಿ. ಇದರಲ್ಲಿ ನೀವೇನು ಮಾಡಬೇಕಪ್ಪ ಅಂತಂದರೆ ಇಲ್ಲಿ ನೋಡಿ 14ರಿಂದ 15 ಒಂದು ಬಾರ್ ಇದೆ. ಈ ಬಾರಲ್ಲಿ 4 ಬೀಟ್ಗಳು ಬರುತ್ತೆ. 4x4 ಬೀಟಲ್ಲಿ ಇದಿದೆ. ಈಗ ನಾವು ಕಿಕ್ಕನ್ನು ತಗೊಳ್ಳೋಣ. ಇದರ ನಾನು ಈ ಅಟ್ಯಾಕ್ ಕಿಕ್ 20 ಇದೆಲ್ಲ ಇದನ್ನು ತಗೊಳ್ತೀನಿ. ತಗೊಂಡ ನಂತರ ಏನು ಮಾಡ್ಬೇಕಂತಂದರೆ ನೀವು ಕಂಟಿನ್ಯೂ ಆಗಿ ಇಲ್ಲಿ ಕೊಡ್ತಾ ಹೋಗಿ. ಈಗ ಏನು ಮಾಡೋಣ ಅಂತಂದರೆ ಮೊದಲಿಗೆ ನಾವು ಈ ಚಾನಲ್ ರ್ಯಾಕನ್ನು ಓಪನ್ ಮಾಡ್ಕೊಳ್ಳೋಣ, ಆಲನ್ನು ಸೆಲೆಕ್ಟ್ ಮಾಡ್ಕೊಳ್ಳೋಣ. ಇಲ್ಲಿ ಎಲ್ಲವೂ ಇದೆ, ನಾವು ಯಾವ್ಯಾವ ಮಾಡಿದ್ದೀವೋ ಅದೆಲ್ಲವೂ ಬರ್ತಾ ಇದೆ. ಇದರಲ್ಲಿ ನೀವೇನು ಮಾಡಬೇಕಂದ್ರೆ ಇದರ ಮೇಲೆ ಕ್ಲಿಕ್ ಮಾಡಿ, ಕಂಟ್ರೋಲನ್ನು ಹೋಲ್ಡ್ ಮಾಡಿ, ಕಂಟ್ರೋಲ್ನ ಪ್ರೆಸ್ ಮಾಡಿ ಹೋಲ್ಡ್ ಮಾಡಿ, ಅಂದರೆ ಬಿಗಿಯಾಗಿ ಹಿಡ್ಕೊಳ್ಬೇಕು ಅದನ್ನು ಹೋಲ್ಡ್ ಅಂದರೆ. ಆಮೇಲೆ ಇದರ ಮೇಲೆ ಒಂದು ಸರಿ ಈ ರೀತಿ ಪುಷ್ ಮಾಡ್ತಾ ಹೋದರೆ ಎಲ್ಲವೂ ಸೆಲೆಕ್ಟ್ ಆಗುತ್ತೆ. ನೀವು ಕಂಟ್ರೋಲ್ ಎಲ್ಲನ್ನು ಕೊಡಿ. ಕಂಟ್ರೋಲ್ ಎಲ್ಲನ್ನು ಕೊಟ್ಟ ನಂತರ ನಮ್ಮದು ಎಲ್ಲವೂ ಏನಾಗತ್ತೆ ಅಂತಂದರೆ ಮಿಕ್ಸರ್ಗೆ ಆ್ಯಡ್ ಆಗುತ್ತೆ. ಇದರಲ್ಲಿ ನಾವು ವೋಕಲನ್ನು ಈಗ ಸ್ವಲ್ಪ ಪ್ರೊಸೆಸಿಂಗ್ ಮಾಡೋಣ. ವೋಕಲ್ಗೆ ನಾವು ಲೋ ಫ್ರೀಕ್ವೆನ್ಷನ್ ಲೋ ಕಟ್ಟನ್ನು ಮಾಡ್ತಾ ಇದ್ದೀನಿ, ಸ್ವಲ್ಪ ಹೈ ಕಟ್ ಕೂಡ ಸ್ವಲ್ಪ. ಇದರಲ್ಲಿ ಮತ್ತೆ ಒಂದು ಎಡಿಸನ್ ಅಂತ ಇಲ್ಲಿ ನೋಡಿ. ಇಲ್ಲಿ ಕ್ಲಿಕ್ ರಿಪ್ಲೇಸ್ ಮೇಲೆ ಕ್ಲಿಕ್ ಮಾಡ್ತೀನಿ. ಇದರಲ್ಲಿ ಇಕ್ಯೂ ಅಂತ ಒಂದು ಪ್ಲಗಿನ್ಸ್ ಇದೆ, ಅದನ್ನು ನಾವು ಇದರಲ್ಲಿ ಆ್ಯಡ್ ಮಾಡ್ಕೊಳ್ಬೇಕು.
ಅಲ್ಲಿ ಕೆಳಗಡೆ ಬರ್ತಾ ಇದೆ, ಎಲ್ಲೋ ಕಾಣಿಸ್ತಾ ಇಲ್ಲ. ಆದರೂ ನಾವೇನು ಮಾಡಬೇಕಪ್ಪ ಅಂತಂದರೆ ಇದ್ರ ಮೇಲೆ ಕ್ಲಿಕ್ ಮಾಡಿ, ಕ್ಲಿಕ್ ಮಾಡಿದ ನಂತರ ಇಲ್ಲಿ ನೋಡಿ ಇಲ್ಲೊಂದು ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಮ್ಮ ಎಲ್ಲ ಎಫೆಕ್ಟ್ಸ್ಗಳು ಇದರಲ್ಲಿ ನಮಗೆ ಬರುತ್ತೆ. ಇದರಲ್ಲಿ ಆಲ್ ಇದೆ, ಇದರಲ್ಲಿ ಸಪ್ರೇಟಾಗಿ ನಾವು ಯಾವ್ದು ಬೇಕೋ ಫಿಲ್ಟರಲ್ಲಿ ಕ್ಲಿಕ್ ಮಾಡಿದ ನಂತರ ಇದೊಂದು ಆಪ್ಷನ್ ಬರುತ್ತೆ ನೋಡಿ. ಇಲ್ಲಿ ಫಿಲ್ಟರ್ ಕ್ಲಿಕ್ ಮಾಡ್ತೀನಿ, ಇದು ಇ ಕ್ಯೂ ಬರುತ್ತೆ. ಇದರಲ್ಲಿ ಈ ಇ ಕ್ಯೂನ ನಾವು ಆ್ಯಡ್ ಮಾಡ್ಕೊಂಡಿದ್ದೀವಿ. ಓಕೆ, ಈಗ ಇದ್ರ ಮೇಲೆ ಏನು ಮಾಡಬೇಕಪ್ಪ ಅಂತಂದರೆ ನೀವು ಈ ಕಾರ್ನರಲ್ಲಿ ಕ್ಲಿಕ್ ಮಾಡಿ, ಕ್ಲಿಕ್ ಮಾಡಿದ ನಂತರ ಪ್ರಿಸೆಟ್ ಅಂತ ಬರುತ್ತೆ. ಇದರಲ್ಲಿ ವೋಕಲ್ ಎನ್ಹಾನ್ಸರ್ ಅಂತ ಇದೆಯಲ್ಲ, ಇದರ ಮೇಲೆ ಕ್ಲಿಕ್ ಮಾಡಿ. ಸಾಂಗು ನಮಗೆ ಜಾಸ್ತಿ ಅಂದರೆ ಫ್ರಂಟ್ಗೆ ಬರುತ್ತೆ, ಕಂಪ್ರೆಷನ್ ಆಗುತ್ತೆ ಅದು. ಈಗ ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ, ಕಂಟ್ರೋಲ್ ಬಿ ಅನ್ನು ಪ್ರೆಸ್ ಮಾಡಿ. ನಾನು ಕಿಕ್ ಹಾಕ್ಕೊಂಡಿದ್ದೀನಿ ಇದರಲ್ಲಿ. ಅಂದರೆ ಜಸ್ಟ್ ಇವತ್ತು ಕಿಕ್ಕನ್ನು ಯಾವ ರೀತಿ ಆ್ಯಡ್ ಮಾಡೋದು ಅನ್ನೋದು, ಅಂದರೆ ಬೀಟನ್ನು ಯಾವ ರೀತಿ ರೆಡಿ ಮಾಡ್ಕೊಳ್ಳೋದು ಅನ್ನೋದನ್ನು ಹೇಳ್ಕೊಡ್ತಾ ಇದ್ದೀನಿ. ಇದಾದ ನಂತರ ನಮಗೆ ಕಿಕ್ ಆಯಿತಾ. ಕಿಕ್ ಆದ ನಂತರ ಏನು ಮಾಡಬೇಕಪ್ಪ ಅಂತಂದರೆ ಇದನ್ನೊಂದು ಈಗ ನೋಡಿ, ಒಂದು ಬೀಟಲ್ಲಿ 4 ಒಂದು ಬಾರಲ್ಲಿ 4 ಬೀಟ್ ಇರುತ್ತೆ. 4 ಬೀಟಲ್ಲಿ ಒಂದು ಬಾರಲ್ಲಿ 4 ಬೀಟ್ ಇರುತ್ತೆ. ಒಂದು ಬೀಟಲ್ಲಿ 4 ಲೈನ್ಸ್ಗಳಿರುತ್ತೆ. ಇದರ ಮೇಲೆ ಇಲ್ಲಿ ನೋಡಿ, ಇಲ್ಲಿ ನೋಡಿ 1 2 3 4. ಈಗ ಇದರಲ್ಲಿ ಏನು ಮಾಡಬೇಕಪ್ಪ ಅಂತಂದರೆ ಒಂದು ಗ್ಯಾಪ್ ಬಿಟ್ಟು ಎರಡನೇದ್ರ ಮೇಲೆ ನಾವು ಆ್ಯಡ್ ಮಾಡ್ತಾ ಹೋಗಬೇಕು. ಯಾವನ್ನ ಹೈಟ್ಸನ್ನು ಎರಡು ಗ್ಯಾಪ್ ಮಾಡಿ 3 ಮೇಲೆ ಕ್ಲಿಕ್ ಮಾಡಿ. ಈಗ ಏನು ಮಾಡೋಣ ಅಂತಂದರೆ ಇದರ ಮೇಲೆ ಸ್ವಲ್ಪ ಈ ರೀತಿ ಒಂದು ಬಾರಿಂದ ಇನ್ನೊಂದು ಬಾರ್ಗೆ ಸೆಲೆಕ್ಟ್ ಮಾಡಿಕೊಂಡು ಇದರಲ್ಲಿ ಬೀಟನ್ನು ನಾವು ರೆಡಿ ಮಾಡ್ಕೊಳ್ಳೋಣ. ಇದರಲ್ಲಿ ಏನಾದರೂ ನಿಮಗೆ ಡೌಟ್ಸ್ಗಳಿದ್ದರೆ ನನಗೆ ಕಮೆಂಟಲ್ಲಿ ತಿಳಿಸಿ, ಅಥವಾ ವಾಟ್ಸಪ್ ಮೂಲಕ ನಮ್ಮ ಲಯ ಸಂಗೀತ ಲೋಕ ಅನ್ನೋ ವಾಟ್ಸಪ್ ಗ್ರೂಪ್ ಕೂಡ ಇದೆ, ವಾಟ್ಸಪ್ ಚಾನಲ್ ಇದೆ, ನೀವು ಅಲ್ಲಿ ಕೂಡ ಜಾಯ್ನ್ ಆಗ್ಬೋದು. ಅದರ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ಈಗ ಇದಾದ ನಂತರ ನಾವು ಏನು ಮಾಡಬೇಕಪ್ಪ ಅಂತಂದರೆ ಇಲ್ಲಿ ನೋಡಿ, ಒಂದು ಬೀಟಲ್ಲಿ ಮಾತ್ರ ಒಂದು ಬಾರಲ್ಲಿ ಮಾತ್ರ ನಾವು ಬೀಟನ್ನು ರೆಡಿ ಮಾಡ್ಕೊಳ್ತಾ ಇದ್ದೀವಿ. ಈಗ ಇನ್ನೊಂದನ್ನು ಇದರಲ್ಲಿ ಆ್ಯಡ್ ಮಾಡೋಣ. ಈಗ ಇದಾದ ನಂತರ ಕ್ಲಾಪ್ಸನ್ನು ತಗೊಳ್ಳೋಣ. ಇದಾದ ನಂತರ ಇಲ್ಲಿ ಕ್ಲಾಪ್ಸ್ ಆಯ್ತಾ, ಶೇಕರ್
ಇದಾದ ನಂತರ ಸ್ನೇರ್ ನೋಡೋಣ. ಸ್ನೇರ್ ಬೇಕಾದರೆ ಸ್ನೇರ್ ಸ್ನೇರನ್ನು ನೋಡಿ ಇಲ್ಲಿ ಕಿಕ್ ಹಾಕ್ಕೊಂಡಿದ್ದೀನಿ. ಕಿಕ್ ಆದ ನಂತರ ನಿಮ್ಗೆ ತೋರಿಸ್ತೀನಿ ನೋಡಿ. ಕಿಕ್ ಹಾಕ್ಕೊಂಡಿದ್ದೀನಿ, ಹೈ ಹೆಡ್ಸ್ ಹಾಕ್ಕೊಂಡಿದ್ದೀನಿ, ಆಮೇಲೆ ಕ್ಲ್ಯಾಪ್ಸನ್ನು ಹಾಕ್ಕೊಂಡಿದ್ದೀನಿ. ಕ್ಲ್ಯಾಪ್ಸ್ ಹಾಕ್ಕೊಂಡ ನಂತರ ಇಲ್ಲೇ ಕ್ಲ್ಯಾಪ್ಸಲ್ಲೇ ಸ್ನೇರ್ ಕೂಡ ಹಾಕ್ಕೊಂಡಿದ್ದೀನಿ ನಾನು. ಸ್ನೇರು ಶೇಕರ್ಸ್ ಹಾಕ್ಕೊಂಡಿದ್ದೀನಿ, ಆದರೆ ಅದು ಕ್ಲ್ಯಾಪ್ಸ್ ಅಂತಲೇ ಬರ್ತಾಯಿದೆ ಶೇಕರ್ಸಲ್ಲಿ. ಅದು ಸಾರಿ, ನಾವು ನಾವು ಒಂದು ಬಾರಲ್ಲಿ ಕರೆಕ್ಟಾಗಿ ಮ್ಯಾಚ್ ಮಾಡಿಕೊಂಡ್ರೆ ಇನ್ನುಳಿದು ನಾವು ಹೆಂಗೆ ಏನೇನು ಮಾಡೋದು ಅನ್ನೋದು ಕೂಡ ನಾವು ಇಲ್ಲಿ ಮಾಡ್ಕೊಬೋದು. ಓಕೆ, ಈಗ ಏನು ಮಾಡೋಣ ಅಂತಂದರೆ ಇಲ್ಲೆಲ್ಲ ಬೀಟ್ ಏನು ರೆಡಿ ಮಾಡಿದ್ದೀವೋ ಅದನ್ನೆಲ್ಲ ನಾನು ತೆಗಿತೀನಿ ಮೊದಲಿಗೆ, ಯಾಕಂದರೆ ಕರೆಕ್ಟಾಗಿ ಗೊತ್ತಾಗಲಿ ಅಂತ. ಈಗ ಒಂದೊಂದಾಗಿ ರೆಡಿ ಮಾಡೋಣ. ಈಗ ಇದನ್ನು ಕೂಡ ಈ ಕಂಟ್ರೋಲನ್ನು ಹೋಲ್ಡ್ ಮಾಡಿ ಇಲ್ಲಿ ಪ್ರೆಸ್ ಮಾಡಿ ಆಮೇಲೆ ಇಲ್ಲಿವರೆಗೂ ತಗೊಂಡು ಬನ್ನಿ. ಆಮೇಲೆ ಕಂಟ್ರೋಲ್ ಎಲ್ಲನ್ನು ನೀವು ಇಲ್ಲಿ ಪ್ರೆಸ್ ಮಾಡಿದ್ರೆ ಅದು ಆಟೋಮೆಟಿಕ್ಕಾಗಿ ಈಗ ನಾವೇನು ಮಾಡೋಣ ಅಂತಂದರೆ ಇಲ್ಲಿ ರೀನೇಮನ್ನು ಮಾಡೋಣ. ಇಲ್ಲಿ ರೀನೇಮ್ ಕೊಡ್ತೀನಿ. ಇದು ರೀನೇಮ್ಗೆ ಕಿಕ್ ಅಂತ ಇದೆ, ಕಿಕ್ಕನ್ನು ಕೊಡೋಣ ನಾವು. ಕಿಕ್ ಅಂತ ಎಂಟರ್, ಕಿಕ್. ಇದಾದ ನಂತರ ಹೈಟ್ಸ್, ಹ್ಯಾಟ್ ಅಂತ ನಾನು, ಆಮೇಲೆ ಕ್ಲ್ಯಾಪ್. ರೀನೇಮ್ ಮಾಡ್ಕೊಳ್ಳಿ, ಅಂದರೆ ಕರೆಕ್ಟಾಗಿ ನಮಗೆ ಗೊತ್ತಾಗತ್ತೆ. ಅದಾದ ನಂತರ ಸ್ನೇರ್, ಈಗ ಸ್ನೇರ್ ರೀನೇಮ್ ಸ್ನೇರ್. ಆಮೇಲೆ ಇದು ಶೇಖರ್ ಅಂತ, ಇದು ಶೇಖರ್. ಇದು ಡಿಲೀಟ್ ಮಾಡೋಣ ಇದನ್ನು. ಈಗ ಇವೆರಡು ಅನ್ನೆಸೆಸರಿ ಇದೆ, ಇದನ್ನು ನಾನು ಡಿಲೀಟ್ ಮಾಡ್ತಾ ಇದ್ದೀನಿ. ಆಮೇಲೆ ಡಿಲೀಟ್ ಮಾಡ್ತಾ ಇದ್ದೀನಿ. ಈಗ ಇವೆರಡು ಹೋಗಿದೆ, ಇದನ್ನು ಏನು ಇದರಲ್ಲಿ. ಓಕೆ, ಈಗ ಇದನ್ನ ನಾವೇನು ಮಾಡೋಣ ಅಂದರೆ ಕಂಟ್ರೋಲ್ ಬಿ ಪ್ರೆಸ್ ಮಾಡ್ತಾ ಹೋಗೋಣ, ಯಾಕಂದರೆ ಪ್ರತಿಯೊಂದು ಆ್ಯಡ್ ಆಗಿ.
ಇದೆಲ್ಲ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ನೋಡಿ ಇದೆಲ್ಲೂ ಸೆಲೆಕ್ಟ್ ಮಾಡಿಕೊಂಡು ಕಂಟ್ರೋಲ್ ಬಿ ಮಾಡ್ತಾ ಹೋಗೋಣ. ನಾವು ಪ್ರತಿಯೊಂದು ಸೆಲೆಕ್ಟ್ ಆಗುತ್ತೆ. ನಾವು ಕಂಟಿನ್ಯೂ ಆಗಿ ತೊಗೊಂಡು ಹೋಗೋಣ. ಈಗ ಎಲ್ಲಿ ಮಧ್ಯಂತರದಲ್ಲಿ ಏನಾದರೂ ಬೇಕಿದ್ದರೆ ಅದನ್ನು ನಾವು ಆ್ಯಡ್ ಮಾಡ್ಕೊಳ್ಬೋದು. ಗಲ್ಲದ ಪೂರಿ ಒಳ್ಳಿ ನೋಡಬ್ಯಾಡ ನನ್ನ ಮಾರಿ ಮೈ ಮರೆತು ಒಳ್ಳಿ ನೋಡಬ್ಯಾಡ ನನ್ನ ಮಾರಿ ಮೈ ಮರೆತು ಕುಂತಾಗ ನೀನಗಬ್ಯಾಡ ನನ್ನ ಕೆಂಪನ ಗಲ್ಲದ ಪೂರಿ ಒಳ್ಳಿ ನೋಡಬ್ಯಾಡ ನನ್ನ ಮಾರಿ ಮೈ ಮರೆತು ಕುಂತಾಗ. ಈಗ ಬೀಟ್ ಮೇಕಿಂಗನ್ನು ಹಾಗೆ ನೀವು ಈ ಪ್ರೋಗ್ರಾಮನ್ನು ಸೇವ್ ಮಾಡ್ತಾ ಹೋಗಿ. ಇದರಲ್ಲಿ ನಾವು ಒಂದು ಬೇಸನ್ನು ಆ್ಯಡ್ ಮಾಡೋಣ. ಬೇಸಲ್ಲಿ ಹಾರ್ಮ್ಲೆಸ್ಸನ್ನು ತೊಗೊಳ್ತೀನಿ. ಹಾರ್ಮ್ಲೆಸ್ಸಲ್ಲಿ ಕ್ಲಿಕ್ ಮಾಡ್ತೀನಿ. ಇಲ್ಲಿ ಹಾರ್ಮ್ಲೆಸ್ಸಲ್ಲಿ ಕ್ಲಿಕ್ ಮಾಡಿದ ನಂತರ ಇಲ್ಲಿ ಕಾರ್ನರಲ್ಲಿ ಕ್ಲಿಕ್ ಮಾಡಿ. ಅದಾದ ನಂತರ ಪ್ರಿಸೆಟ್ ಅಂತ ಬರುತ್ತೆ. ಇದರಲ್ಲಿ ಬೇಸ್ ಅಂತ ಬರುತ್ತೆ. ನಾನು DS ಬೇಸ್ 2 FZ ಇದೆಲ್ಲ ಇದನ್ನು ಸೆಲೆಕ್ಟ್ ಮಾಡ್ಕೊಳ್ತೀನಿ. ಆಮೇಲೆ F7 ಪ್ರೆಸ್ ಮಾಡ್ತೀನಿ. F7 ಪ್ರೆಸ್ ಮಾಡಿದ್ರೆ ಅದು ಪಿಯಾನೋ ರೋಲ್ಗೆ ಹೋಗುತ್ತೆ. ಅಥವಾ ಇಲ್ಲಿ ಕ್ಲಿಕ್ ಮಾಡಿ ಇಲ್ಲಿ ಈ ಕಾರ್ನರಲ್ಲಿ ಕ್ಲಿಕ್ ಮಾಡಿದ್ರೆ ಪಿಯಾನೋ ರೋಲ್ ಬರುತ್ತೆ. ಅಲ್ಲೂ ಕೂಡ ಮಾಡ್ಬೋದು ನಾವು. ಇಲ್ಲಿ ನೋಡಿ ಕ್ಲಿಕ್ ಮಾಡಿ ಈ ಕಡೆ ಒಂದು ಸರಿ ಕ್ಲಿಕ್ ಮಾಡಿ ಇಲ್ಲಿ ಕ್ಲಿಕ್ ಮಾಡಿ ಈ ರೀತಿ ನೋಡಿ. ಒಂದು ಸರಿ ನಾನು ಲಾಂಗ್ ಮಾಡಿ ತೋರಿಸ್ತೀನಿ. ಇದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಇಲ್ಲಿ ಈ ಸೈಡ್ಗೆ ರೈಟ್ ಸೈಡ್ಗೆ ಪುಷ್ ಮಾಡಿ ಈ ಕಡೆ ಲೆಫ್ಟ್ ಸೈಡ್ಗೆ ತೊಗೊಂಡ್ರೆ ಅದು ಆಟೋಮೆಟಿಕ್ಕಾಗಿ ಕಟ್ ಆಗುತ್ತೆ. ಈಗ ನೋಡಿ ಈಗ ಇದನ್ನೇನು ಮಾಡಬೇಕಪ್ಪ ಅಂತಂದರೆ ನಾವು ಆ್ಯಡ್ ಮಾಡೋಣ. ಪ್ಯಾಟ್ರನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ಆ್ಯಡ್ ಮಾಡಿ. ಈಗ ಇನ್ನು ಇಲ್ಲಿ ಪ್ರಾಜೆಕ್ಟ್ ರೆಡಿ ಮಾಡ್ಕೊಬೇಕು ನಾವು. ಕಂಟ್ರೋಲ್ A ಮಾಡಿ ಕಂಟ್ರೋಲ್ B. ಸ್ನೇಹಿತರೆ, ಇದಕ್ಕೆ ಮ್ಯೂಸಿಕನ್ನು ಯಾವ ರೀತಿ ಆ್ಯಡ್ ಮಾಡೋದು ಅನ್ನೋದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ.
ಯಾರೆಲ್ಲ ಇನ್ನೂ ಲಯ ಸಂಗೀತ ಲೋಕ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನನ್ನು ಪ್ರೆಸ್ ಮಾಡಿ ಆಲನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಹಾಗೆ ನಿಮಗೆ ಯಾರಿಗಾದರೂ ಶಾರ್ಟ್ ಮೂವಿಗಳಿಗೆ ಸಾಂಗ್ ಕಂಪೋಸಿಂಗ್ ಇರ್ಬೋದು, ಅಥವಾ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಮಾಡಿಕೊಡೋದಿರ್ಬೋದು, ಅಥವಾ ಬಿಗ್ ಮೂವಿಗಳಿಗೆ ನಿಮ್ದು ಯಾವುದೇ ರಿಕ್ವೈರ್ಮೆಂಟ್ ಇದ್ರೂ ನಾವು ಯೋಗ್ಯ ದರದಲ್ಲಿ ಮ್ಯೂಸಿಕ್ ಪ್ರೊಡಕ್ಷನನ್ನು ಜೊತೆಗೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕನ್ನು ಕೂಡ ಮಾಡಿಕೊಡ್ತೀವಿ. ಯಾರಿಗಾದರೂ ಅವಶ್ಯಕತೆ ಇದ್ದರೆ ನನ್ನ ವಾಟ್ಸಪ್ ಸಂಖ್ಯೆಗೆ ತಾವು ಮೆಸೇಜ್ ಮಾಡಿ 9902135953 ನಂಬರ್ಗೆ ನೀವು ವಾಟ್ಸಪ್ ಮೆಸೇಜ್ ಮಾಡಿದ್ರೆ ನಾನು ನಿಮಗೆ ಡೀಟೇಲಾಗಿ ಅದರ ಬಗ್ಗೆ ಮಾಹಿತಿಯನ್ನು ನೀಡ್ತೀನಿ. ನೆಕ್ಸ್ಟ್ ವಿಡಿಯೋವರೆಗೂ ತಮ್ಮೆಲ್ಲರಿಗೂ ಶುಭವಾಗಲಿ. ನಮಸ್ಕಾರ.